ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ರೀತಿ ಒಂದು ಸಲ ರಸಮ್ ಮಾಡ್ಕೊಳ್ಳಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಇದು ಸೇಮ್ ಮದುವೆ ಮನೆಯಲ್ಲಿ ಹೇಗೆ ಬೇಳೆ ರಸಮ್ ಮಾಡ್ತಾರೋ ಅದೇ ರೀತಿ ಇರುತ್ತೆ. ನೀವು ಇದಕ್ಕೆ ಬೇಳೆ ರಸಮ್ ಅಂತ ಕರಿಬೋದು, ಅಥವಾ ಟೊಮೊಟೊ ರಸಮ್ ಅಂತ ಕರಿಬೋದು, ಅಥವಾ ನಿಂಬೆಹಣ್ಣು ರಸಮ್ ಅಂತಲಾದರೂ ಕರಿಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ರಸಮ್ ಮಾಡೋದಕ್ಕೆ ನಾನಿಲ್ಲಿ ಸ್ವಲ್ಪ ಕರಿಬೇವು, ಹಾಗೆ ಒಂದಿಷ್ಟು ಶುಂಠಿ ಉದ್ದಕ್ಕೆ ಹಚ್ಚಿಟ್ಕೊಂಡಿದ್ದೀನಿ, ಹಾಗೆ ಟೊಮೆಟೊ 2 ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಚಿಟಿಕೆ ಅರಿಶಿನ, ಒಂದು 3 ಹಸಿರು ಮೆಣಸಿನ್ಕಾಯಿ, 1 ಒಣಮೆಣಸಿನ್ಕಾಯಿ, ಸ್ವಲ್ಪ ಸಾಸಿವೆ ಒಗ್ಗರಣೆಗೆ. ಹಾಗೆ ಪೌಡರ್ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ 1 ಗೆಡ್ಡೆ ಬೆಳ್ಳುಳ್ಳಿ, ಹಾಗೆ 1 ಸ್ಪೂನಷ್ಟು ಮೆಣಸು ತೊಗೊಂಡಿದ್ದೀನಿ, ಹಾಗೆ 2 ಸ್ಪೂನು ಜೀರಿಗೆ, 2 ಸ್ಪೂನು ಉದ್ದಿನಬೇಳೆ. ನಾನಿಲ್ಲಿ 1 ಸ್ಪೂನಷ್ಟು ಧನಿಯಾ ಪೌಡರ್ನ ತೊಗೊಂಡಿದ್ದೀನಿ. ಇದ್ರ ಬದಲು ಹುರಿಯೋದಕ್ಕೆ ನೀವು ಧನಿಯಾ ಕೂಡ ಹಾಕ್ಕೊಬೋದು. ಹಾಗೆ 1/4 ಕಪ್ ಆಗೋವಷ್ಟು ಕೊಬ್ಬರಿ ತೊಗೊಂಡಿದ್ದೀನಿ, ಹಾಗೆ 1 ಕಪ್ ಆಗೋವಷ್ಟು ತೊಗರಿಬೇಳೆ, 2 ಟೇಬಲ್ ಸ್ಪೂನಷ್ಟು ಆಯಿಲು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಫಸ್ಟ್ಗೆ 1 ಕಪ್ ಆಗೋವಷ್ಟು ತೊಗರಿಬೇಳೆನ ನೀಟಾಗಿ ಒಂದ್ಸಲ ತೊಳೆದ್ಬಿಟ್ಟು ಇದಕ್ಕೆ 1-2 ಕಪ್ ಆಗೋವಷ್ಟು ನೀರು, ಹಾಗೆ ಚಿಟಿಕೆ ಅರಿಶಿನ, ಹಾಗೆ ಒಂದು ಸ್ಪೂನಷ್ಟು ಆಯಿಲ್ಲು, ಇಷ್ಟನ್ನು ಸೇರಿಸಿ 2 ವಿಷಲ್ ಇದನ್ನು ಕೂಗಿಸ್ಕೊಬೇಕಾಗುತ್ತೆ. ಚೆನ್ನಾಗಿ ಬೇಳೆ ಬೆಂದಷ್ಟು ಚೆನ್ನಾಗಿ ರಸಮ್ ಬರುತ್ತೆ. ಈ ಬೇಳೆ ಕೂಗೋದ್ರೊಳಗೆ ನಾವಿಲ್ಲಿ ಪೌಡರ್ ರೆಡಿ ಮಾಡ್ಕೊಳ್ಳೋಣ. ನಾವೇನು ಪೌಡರ್ಗೆ ತೊಗೊಂಡಿದ್ವಲ್ಲ, ಉದ್ದಿನಬೇಳೆ, ಜೀರಿಗೆ, ಮೆಣಸು, ಬೆಳ್ಳುಳ್ಳಿ, ಇಷ್ಟನ್ನು ಚೆನ್ನಾಗಿ ಒಂದ್ಸಲ ಫ್ರೈ ಮಾಡ್ಕೊಬೇಕಾಗುತ್ತೆ. ಉದ್ದಿನಬೇಳೆ ಕೆಂಪಾಗೋವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ನೀವೇನಾದರೂ ಬೆಳ್ಳುಳ್ಳಿ ತಿನ್ನಲ್ಲ ಅಂತ ಅನ್ನೋದಾದರೆ ಬೆಳ್ಳುಳ್ಳಿನ ನೀವು ಸ್ಕಿಪ್ ಮಾಡ್ಕೊಬೋದು. ಇದ್ರ ಬದಲು ನೀವು ಹಿಂಗೆ ಹಾಕಬೇಕಾಗುತ್ತೆ. ಬೆಳ್ಳುಳ್ಳಿ ಹಾಕಿದ್ರೆ ಹಿಂಗೆ ಹಾಕಬಾರ್ದು. ಹಾಗೆ ಇದು ಚೆನ್ನಾಗಿ ಫ್ರೈ ಆದಮೇಲೆ ಈಗ ಕೊಬ್ಬರಿ ಆ್ಯಡ್ ಮಾಡ್ತಾಯಿದ್ದೀನಿ. ಕೊಬ್ಬರಿ ಆ್ಯಡ್ ಮಾಡಿದ ಮೇಲೆ ಜಾಸ್ತಿ ಫ್ರೈ ಮಾಡೋದಕ್ಕೆ ಹೋಗಬಾರ್ದು. ಸ್ಟವ್ನ ಆಫ್ ಮಾಡಿ ಒಂದು 2-3 ಸಲ ಮಿಕ್ಸ್ ಮಾಡಿಕೊಂಡ್ರೆ ಆ ಕಾವಿಗೆ ಚೆನ್ನಾಗಿ ಕೊಬ್ಬರಿ ಫ್ರೈ ಆಗುತ್ತೆ. ಈಗ ಇದು ಆರಿದ ಮೇಲೆ ಈಗ ಒಂದು ಮಿಕ್ಸಿ ಜಾರಿಗೆ ಹಾಕಿ ಇದನ್ನು ಪೌಡರ್ ಮಾಡ್ಕೊಳ್ಳೋಣ. ಈ ರಸಮ್ಗೆ ಮಾತ್ರ ಇನ್ಸ್ಟಂಟಾಗಿ ಆವಾಗಲೇ ಪೌಡರ್ ಮಾಡಿಟ್ಕೊಂಡ್ರೆ ತುಂಬ ಚೆನ್ನಾಗಿ ರಸಮ್ ಬರುತ್ತೆ. ನೀವು ಯಾವಾಗ ರಸಮ್ ಮಾಡಬೇಕು ಅಂದ್ಕೋತೀರೋ ಆಗ ಈ ರೀತಿ ಮಾಡ್ಕೊಳ್ಳಿ, ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಧನಿಯಾ ಪೌಡರ್ ಬದಲು ಧನಿಯಾ ಯೂಸ್ ಮಾಡೋದಾದರೆ ಅದನ್ನು ಅಷ್ಟೇ ಡ್ರೈ ರೋಸ್ಟ್ ಮಾಡ್ಕೊಬೇಕಾಗುತ್ತೆ. ನಾನಿಲ್ಲಿ ಧನಿಯಾ ಪೌಡರ್ನ ಯೂಸ್ ಮಾಡಿದ್ದೀನಿ, ಹಾಗಾಗಿ 1 ಸ್ಪೂನಷ್ಟು ಧನಿಯಾ ಪೌಡರ್ನ ಆ್ಯಡ್ ಮಾಡಿದ್ದೀನಿ. ಈ ರೀತಿ ಪೌಡರ್ ಆಗಿರಬೇಕು. ಈಗ ಒಗ್ಗರಣೆ ಮಾಡ್ಕೊಳ್ಳೋಣ. ನಾನಿಲ್ಲಿ 2 ಟೇಬಲ್ ಸ್ಪೂನಷ್ಟು ಆಯಿಲ್ನ ಆ್ಯಡ್ ಮಾಡ್ತಾಯಿದ್ದೀನಿ. ನೀವೇನಾದರೂ ತುಪ್ಪ ತಿನ್ನೋದಾದರೆ ಆಯಿಲ್ ಬದಲು ತುಪ್ಪನೇ ಹಾಕ್ಕೊಬೋದು. ಫ್ಲೇವರ್ ತುಂಬ ಚೆನ್ನಾಗಿ ಕೊಡುತ್ತೆ ತುಪ್ಪ ಆದರೆ. ಈಗ ಆಯಿಲ್ ಬಿಸಿ ಆದಮೇಲೆ ಅದಕ್ಕೀಗ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ, ಹಾಗೆ 3 ಹಸಿರು ಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ 1, ಹಾಗೆ ಸ್ವಲ್ಪ ಕರಿಬೇವು, ಹಾಗೆ ಶುಂಠಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಶುಂಠಿನ ಈ ರೀತಿ ಸಣ್ಣದಾಗಿ ಉದ್ದುದಕ್ಕೆ ಹಚ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ, ಚೆನ್ನಾಗಿ ಅನಿಸುತ್ತೆ. ಏನಾದರೂ ನೀವು ಜಜ್ಜಿ ಹಾಕ್ಕೊಂಡ್ರೆ ಅದೇ ಫ್ಲೇವರ್ ಅನಿಸ್ಬಿಡುತ್ತೆ, ಅಷ್ಟು ಚೆನ್ನಾಗಿ ಅನಿಸೋದಿಲ್ಲ ರಸಮ್ಮು. ಈಗ ಇದು ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದಕ್ಕೆ ನಾನಿಲ್ಲಿ ಟೊಮೆಟೊನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಟೊಮೆಟೊನೂ ಅಷ್ಟೇ, ನೀವೇನಾದರೂ ನಿಂಬೆಹಣ್ಣ ಯೂಸ್ ಮಾಡ್ತಿದ್ದೀನಿ ಅನ್ನೋದಾದರೆ ಟೊಮೆಟೊನ ಕಡಿಮೆ ಮಾಡ್ಕೊಬೋದು. ಈ ರಸಮ್ಗೆ ಟೊಮೆಟೊ ಇಲ್ಲಾಂದರೆ ನಿಂಬೆಹಣ್ಣ ಯೂಸ್ ಮಾಡಬೇಕು, ಹುಣಸೆಹಣ್ಣ ಯೂಸ್ ಮಾಡಬಾರ್ದು. 1.5 ಟೊಮೆಟೊ, ಸ್ವಲ್ಪ ನಿಂಬೆಹಣ್ಣು ಹಾಕಿದ್ರೆ, 2 ಹಾಕಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಈಗ ಟೊಮೆಟೊ ಎಲ್ಲ ಚೆನ್ನಾಗಿ ಬೆಂದಿದೆ. ಈಗ ಇದಕ್ಕೆ ನಾನಿಲ್ಲಿ 2 ಸ್ಪೂನಷ್ಟು ನಾವೇನು ಪೌಡರ್ ಮಾಡಿಟ್ಕೊಂಡಿದ್ವಲ್ಲ ರಸಮ್ಗೆ, ಆ ಪೌಡರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. 2 ಸ್ಪೂನ್ ಹಾಕಿದ್ರೆ ಸಾಕು. ನೀವು ಕೊಬ್ಬರಿ ಏನಾದರೂ ಜಾಸ್ತಿ ಹಾಕ್ಬಿಟ್ರೆ ಏನಾಗುತ್ತೆ ಅಂತಂದರೆ ರಸಮ್ಮು ಗಟ್ಟಿ ಆಗಿಬಿಡುತ್ತೆ, ಸ್ವಲ್ಪ ನೋಡಿ ಹಾಕ್ಕೊಳ್ಳಿ. ಈಗ ಪೌಡರ್ನ ಆ್ಯಡ್ ಮಾಡಿದ್ಮೇಲೆ ಚೆನ್ನಾಗಿ ಇದನ್ನು ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿ ನಿಜವಾಗ್ಲೂ ಮಾಡ್ಕೊಳ್ಳಿ. ಯಾವ ರೀತಿ ಮದುವೆ ಮನೇಲಿ ಟೇಸ್ಟ್ ಕೊಡುತ್ತೋ ಸೇಮ್ ಅದೇ ಟೇಸ್ಟ್ ಇರುತ್ತೆ ರಸಮ್ಮು, ತುಂಬಾ ಚೆನ್ನಾಗಿರುತ್ತೆ. ಈಗ ಇದಕ್ಕೆ 1/4 ಟೀ ಸ್ಪೂನಷ್ಟು ಅರಿಶಿನನೂ ಸಹ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೀವು ಪೌಡರ್ ಮಾಡ್ಕೊಬೇಕಾದ್ರೆ ಏನಾದರೂ ಬೆಳ್ಳುಳ್ಳಿನ ಆ್ಯಡ್ ಮಾಡಿಲ್ಲ ಅನ್ನೋದಾದರೆ ಅದ್ರ ಬದಲು ನೀವು ಒಗ್ಗರಣೆಗೆ ಹಿಂಗನ್ನ ಯೂಸ್ ಮಾಡ್ಬೋದು. ಈಗ ಇದು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಆದಮೇಲೆ ನಾವೇನು ಬೇಳೆನ ಕೂಗಿಸ್ಕೊಂಡಿದ್ವಲ್ಲ ಅದನ್ನು ಫಿಲ್ಟರ್ ಮಾಡಿ ಇದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಫಿಲ್ಟರ್ ಮಾಡಿದ್ರೆ ಏನು ಯೂಸ್ ಅಂತಂದರೆ ತೆಳು ನೀಟಾಗಿ ಬರುತ್ತೆ. ಹೇಗೆ ಮದುವೆ ಮನೆಯಲ್ಲಿ ರಸಮ್ ಬರುತ್ತೋ ಆ ರೀತಿ ಬರುತ್ತೆ. ನೀವು ಹಾಗೇ ಸ್ಮ್ಯಾಶ್ ಮಾಡಿ ಹಾಕಿದ್ರೆ ಬೇಳೆ ಸ್ವಲ್ಪನಾದರೂ ಇದ್ದೇ ಇರುತ್ತೆ.
ಈಗ ಇದಕ್ಕೆ ನೀವು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನಿಮಗೆ ಯಾವ ರೀತಿ ತೀರಾ ತೆಳುವಾಗಿ ಬೇಕಾದರೆ ಆ ರೀತಿ ಮಾಡ್ಕೊಬೋದು. ಹಾಗೆ ಸ್ವಲ್ಪ ಗಟ್ಟಿ ಬೇಕು ಅಂತಂದರೆ ಗಟ್ಟಿನೂ ಮಾಡ್ಕೊಬೋದು. ಎಷ್ಟು ಬೇಕೋ ಅಷ್ಟು ನೋಡಿ ನೀರನ್ನ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡಬೇಕಾಗುತ್ತೆ. ಬೇರೆ ರಸಮ್ ಎಲ್ಲ ಏನಂತಂದರೆ ಚೆನ್ನಾಗಿ ನಾವು ಕುದಿಸ್ತೀವಲ್ವ, ಈ ರಸಮ್ಗೆ ಮಾತ್ರ ಜಾಸ್ತಿ ಕುದಿಸೋಕ್ಕೆ ಹೋಗಬಾರ್ದು. ಒಂದು ಕುದಿ ಕುದಿದ್ರೆ ಸಾಕು, ತುಂಬಾ ಟೇಸ್ಟ್ ಕೊಡುತ್ತೆ ಈ ರಸಮ್ಮು. ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ನಮಗೆ ಎಷ್ಟು ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ಬೇಳೆ ಆ್ಯಡ್ ಮಾಡೋದ್ರಿಂದ ಆಮೇಲೆ ಇದು ಸ್ವಲ್ಪ ಗಟ್ಟಿಗಾಗ್ಬಿಡುತ್ತೆ. ಹಾಗಾಗಿ ಆದಷ್ಟು ತೆಳುವಾಗಿದ್ರೇ ರಸಮ್ಮು ಚೆನ್ನಾಗಿರುತ್ತೆ. ಏನು ತರಕಾರಿ ಇಲ್ದಲೇ ಇದ್ದಾಗ ಅಥವಾ ಏನಾದರೂ ಬಾಯಕ್ಕಿಟ್ಟಾಗ ಈ ರೀತಿ ರಸಮ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಇದನ್ನು ಕೆಲವೊಬ್ಬರು ಲೆಮನ್ ರಸಮ್ ಅಂತ ಕರೀತಾರೆ, ಕೆಲವೊಬ್ಬರು ಟೊಮೆಟೊ ರಸಮ್ ಅಂತ ಕರೀತಾರೆ, ಹಾಗೆ ಕೆಲವೊಬ್ಬರು ಮೆಣಸು ರಸಮ್ ಅಂತಲೂ ಕರೀತಾರೆ. ಒಂದೇ ರೀತಿ ಎಲ್ಲದೂ ಮಾಡೋದು ಇದೇ ಇರುತ್ತೆ. ಏನಂದರೆ ಹೆಸರು ಬೇರೆ ಬೇರೆ ರೀತಿ ಕರೀತಾ ಹೋಗ್ತಾರೆ. ನೋಡಿ, ಇದು ಇಷ್ಟು ತೆಳುವಾಗಿರಬೇಕು. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಆ್ಯಡ್ ಮಾಡಿ ಇದನ್ನು ಒಂದು ಕುದಿ ಕುದಿಬೇಕು, ಅಲ್ಲಿವರೆಗೂ ಕುದಿಸ್ಕೊಳ್ಳೋಣ. ಈಗ ನೋಡಿ ರಸಮ್ ರೆಡಿಯಾಗಿದೆ. ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸಿ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಲಾಸ್ಟಲ್ಲಿ ಸ್ಟವ್ನ ಆಫ್ ಮಾಡಿದ್ಮೇಲೆ ಇದಕ್ಕೆ ಬೇಕಾದರೆ ನೀವು ಸ್ವಲ್ಪ ನಿಂಬೆಹಣ್ಣನ್ನು ಆ್ಯಡ್ ಮಾಡ್ಕೊಬೇಕಾಗುತ್ತೆ. ನಿಂಬೆಹಣ್ಣು ಹಾಕಿದ್ರೆ ತುಂಬ ಟೇಸ್ಟ್ ಕೊಡುತ್ತೆ. ನೋಡಿ ಎಷ್ಟು ಚೆನ್ನಾಗಿ ರಸಮ್ ಬಂದಿದೆ ಅಂತ. ಮಿಸ್ ಮಾಡ್ದಲೇ ಲಾಸ್ಟಲ್ಲಿ ಒಂದು ಸ್ವಲ್ಪನಾದರೂ ನಿಂಬೆಹಣ್ಣು ಆ್ಯಡ್ ಮಾಡ್ಕೊಳ್ಳಿ. ಆ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಅನ್ನಕ್ಕೆ ಈ ರೀತಿ ರಸಮ್ ಹಾಕ್ಕೊಂಡು ಒಂದು ಹಪ್ಳದ ಜೊತೆ ತಿಂತಾ ಇದ್ದರೆ ಇನ್ನೂ ಒಂದು ತುತ್ತು ಅನ್ನ ಜಾಸ್ತಿ ಹೋಗುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಮನೇಲಿ ಏನು ತರಕಾರಿ ಇಲ್ಲ ಅಂದಾಗ ಈ ರೀತಿ ಒಮ್ಮೆ ಇನ್ಸ್ಟೆಂಟಾಗಿ ರಸಮ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಮದುವೆ ಮನೆ ಟೇಸ್ಟಲ್ಲೇ ಇರುತ್ತೆ, ಅಷ್ಟು ಚೆನ್ನಾಗಿರುತ್ತೆ ರಸಮ್ಮು. ಈ ರಸಮ್ ಅಂತೂ ಖಂಡಿತ ನಿಮಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ನೀವೇನಾದರೂ ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು.